अखण्डमण्डलाकारं व्याप्तमेन चराचरम् अखण्डमण्डलाकारं व्याप्तमेन चराचरं तत्त्वदं दर्शितमेन तस्मै श्री गुरुवे नमः। गुंवार क्षेत्र जन्माय काशी पांडित्य पारंगताय पन्नी बसवेश्वर सेविताय सद्गुरु श्री विश्वराध्याय मंगल। सद्गुरु श्री विश्वनाथर पादಕ್ಕೆ ಅಣಿಮಣಿದು ಬಗಳಾಂಬಿಕಾ ತಾಯಿಯ ಪಾದಕ್ಕೆ ಅಣಿಮಣಿದು ಷಡಸಲರೊಮ್ಮಿ ಡಾಕ್ಟರ್ ಗಂಗಾಧರ ಅಪ್ಪ ಅವರ ಪಾದಕ್ಕೆ ಅಣಿಮಣಿದು ಈ ಒಂದು ಶುಭ ಪ್ರಸಂಗದಲ್ಲಿ ಸಿದ್ಧಬಸವೇಶ್ವರ ಪುರಾಣವನ್ನು ಸತತ 11 ದಿನಗಳ ಕಾಲ ನೆರವೇರಿಸಿಕೊಂಡು ಬರುತ್ತಿರುವ ಈ ಭಾಗದ ಹಿರಿಯ ಪೂಜ್ಯರು ಆಗಿರುವ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ ಸನ್ಮಶ್ರೀಗಳವರಿಗೂ ಪೂಜ್ಯ ಶ್ರೀ ಷಡಸ್ಥಲರೊಮ್ಮಿ ಡಾಕ್ಟರ್ ಶಾಂತ ಸೋಮನಾಥ ಶಿವಾಚಾರ್ಯ ಟೆಂಬ್ಲೆ ಅವರಿಗೂ ಈ ಒಂದು ವೇದಿಕೆ ಮೇಲೆ ಆಸನವಾಗಿರುವ ರಾಜಶೇಖರ ಸಿಂಗ್ ಸಾವುಕಾರ್ ಅವರಿಗೂ ಈ ಒಂದು ಸಿದ್ಧ ಬಸವೇಶ್ವರ ಪುರಾಣ ಕಾರ್ಯಕ್ರಮಕ್ಕೆ ಬಂದಿರುವ ಸಮಸ್ತ ಎಲ್ಲ ಮಂತ್ರವಾಡ ಗುರುವರಿಗೂ ಶರಣು ಶರಣಾರ್ಥಿಗಳು. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು. ಇಡೀ ಸಮಾಜವೇ ಏಕಮುಖವನ್ನಾಗಿ ಕೈ ಮಾಡಿಕೊಡುವಂತ ತತ್ವಜ್ಞಾನಿಗಳು, ಅಪಾರ ಮಹಿಮ ಪುರುಷರು, ಯೋಗಿಗಳು, ತ್ಯಾಗಿಗಳು, ಶಿವನ ಸ್ವರೂಪಿಗಳು. ಅಂತ ಒಂದು ಮಹಾತ್ಮನ ಸ್ಮರಣೆ ನಿತ್ಯ ನಮ್ಮನ್ನೆಲ್ಲರ ಬದುಕಿನಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿದೆ. ಆ ಒಂದು ದೃಷ್ಟಿಯಲ್ಲಿ ಈ ಒಂದು ಭಾಗದ ಸಿದ್ಧಬಸವೇಶ್ವರರು ವಿಶ್ವಾರಾಧ್ಯರು ಕ್ಷೇತ್ರವಿದೆ. ಬಹಳ ಒಂದು ಲೋಕಕ್ಕೆ ಪ್ರಸಿದ್ಧವಾಗಿದ್ದ ಕ್ಷೇತ್ರ ಯಾವುದಪ್ಪ ಅಂದ್ರೆ ಅದು ಜೇವರ್ಗಿ ತಾಲೂಕು ಅಂತಕ್ಕಂಥ ಒಂದು ಕ್ಷೇತ್ರವಾಗಿದೆ. ವಿಶ್ವಾರಾಧ್ಯರು, ಸಿದ್ಧಬಸವೇಶ್ವರರು, ಅರಳುಗುಣಿಗೆ ಶರಣಬಸವೇಶ್ವರರು, ಅನೇಕ ಒಂದು ಮಹಾತ್ಮರ ಒಂದು ಜನ್ಮ ತಾಳಿರತಕ್ಕಂಥ ಒಂದು ತಾಲೂಕು ಯಾವುದಂದ್ರೆ ಅದು ಜೇವರ್ಗಿ ತಾಲೂಕು. ಅಂತ ಒಂದು ದೃಷ್ಟಿಯಲ್ಲಿ ಈ ಒಂದು ಮಂದ್ರವಾಡ ಗ್ರಾಮದಲ್ಲಿ ಪವಾಡ ಪುರುಷ ಶ್ರೀ ಸಿದ್ಧಬಸವೇಶ್ವರ ಪುರಾಣ ಕಾರ್ಯಕ್ರಮವು ಬಹಳ ಒಂದು ಸಂಭ್ರಮದಿಂದ ಆಚರಿಸಿಕೊಂಡಂತಾಗಿದೆ. ಸತತ ಒಂದು 11 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ನೆರವೇರಿದ. ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟವ್ರು ಯಾರಂದ್ರ ಅದು ಶಿವಾನಂದ ಪರಮ ಪೂಜ್ಯರು. ಪುರಾಣ ಪ್ರವಚನ ಕೇಳೋದ್ರಿಂದ ಈ ಒಂದು ನಮ್ಮ ಮನಸ್ಸಿಗೆ ಶಾಂತಿ ಸಮೃದ್ಧಿ ಉಂಟಾಗ್ತದೆ. ಕೆಟ್ಟ ಆಲೋಚನೆಗಳು, ಕೆಟ್ಟ ದೃಷ್ಟಿಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಮಹಾತ್ಮನ ಚರಿತ್ರೆ ಕೇಳೋದ್ರಿಂದ ನಮ್ಮ ಮನಸ್ಸಿಗೆ ನಮ್ಮ ಶಾಂತಿ ಕೊಡ್ತಕ್ಕಂಥ ಸಂಕೇತವಾಗಿದೆ. ಹೀಗೆ ಒಂದು ಊರಿನಲ್ಲಿ ಪುರಾಣಿಕರು ರಾಮಾಯಣವನ್ನು ಸತತ 3 ತಿಂಗಳವಾಗಿ ಹೇಳ್ಕೊಂತ ಬರ್ತಿದ್ರು. ಸತತವಾಗಿ 3 ತಿಂಗಳು ರಾಮಾಯಣ ಪುರಾಣವನ್ನು ಹೇಳ್ಕೊಂತ ಬರ್ತಾ ಇದ್ರು. ಹೇಳ್ಕೊಂತ ಬರೋ ಸಮಯದಲ್ಲಿ 3 ತಿಂಗಳು ಮುಕ್ತಾಯವಾಯಿತು. ಮುಕ್ತಾಯ ಜ್ಞಾನ ಆಯಿತು. ಈ ಒಂದು ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ನಂದಿ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಕುಂತಿರ್ತಾನಲ್ಲ, ನೀವು ನೋಡಿರ್ಬೋದು, ಕುಂತಿರ್ತಾರಲ್ಲ, ಅಂತ ವ್ಯಕ್ತಿ ಆ ಪುರಾಣಿಕರಿಗೆ ಏನ್ ಕೇಳಿದ್ರಂದ್ರ, ಪುರಾಣಿಕರೇ, ಈ ಸತತವಾಗಿ 3 ತಿಂಗಳು ರಾಮಾಯಣವನ್ನು ನಮಗೆ ತಿಳಿಸಿದ್ರಿ, ಆದ್ರೆ ನನಗೊಂದು ಸಣ್ಣ ಸಮಸ್ಯೆ ಕಾಡ್ತಾ ಇದೆ. ಏನಪ್ಪಾ ಅಂತಂದ್ರ, ಈ ರಾವಣ ಯಾರು, ರಾಕ್ಷಸ ಯಾರು, ರಾಮ ಯಾರು ಗೊತ್ತಾಗ್ತಾ ಇಲ್ಲ. ನೀವು 3 ತಿಂಗಳು ಹೇಳಿದ್ರಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಆ ಒಂದು ನಂದಿ ಅನ್ನತಕ್ಕಂಥ ವ್ಯಕ್ತಿ ಆ ಪುರಾಣಿಕರಿಗೆ ಕೇಳಿದ್ರಂತ. ಪುರಾಣಿಕರಂದ್ರಂತ, ರಾಮನೂ ರಾಕ್ಷಸ ಅಲ್ಲ, ರಾವಣನೂ ರಾಕ್ಷಸ ಅಲ್ಲ, ಈ ಒಂದು ಪುರಾಣ ಬಂದಿನಲ್ಲ, ನಾನು ರಾಕ್ಷಸ ಅಂತಕ್ಕಂಥ ಒಂದು ಸಂದರ್ಭ ಹೇಳಿದ.
ಈ ಒಂದು ಸಂದರ್ಭ ಯಾಕಪ್ಪ ಹೇಳಿದ್ರು ಅಂತಂದ್ರ ಪುರಾಣ ಹೇಳ್ತಕ್ಕಂಥ ಪೂಜ್ಯರ ಬಗ್ಗೆ ಅವ್ರು ಒಳ್ಳೆ ವಿಚಾರ ಆಗಿರತಕ್ಕಂಥ ವಿಚಾರಗಳು ಆಚಾರಗಳು ಅವ್ರು ಮಾಡಿರ್ತಕ್ಕಂಥ ಪವಾಡಗಳನ್ನು ಅವ್ರು ನಮ್ಗೆ ವಿವರಣೆ ಮಾಡ್ತಾರ. ಆ ಒಂದು ವಿವರಣದಲ್ಲಿ ನೀವೊಂದು ಆ ಸಂದರ್ಭದಲ್ಲಿ ನೀವು ಎಲ್ಲ ಅಂಶಗಳನ್ನು ತಿಳ್ಕೊಂಡು ನೀವು ಭಕ್ತಿ ನಡೆದ್ರ ಆ ಪುರಾಣ ಪ್ರವಚನ ನಿಮ್ಮ ಪ್ರಾಪ್ತಿ ಆಗ್ತಕ್ಕಂಥ ಸಂದರ್ಭ ಈ ಒಂದು ಶುಭ ಪ್ರಸಂಗದಲ್ಲಿ ಹೇಳಕ್ ನಾನು ಇಷ್ಟಪಡ್ತೀನಿ. ಅಂದಾಗ ಪುರಾಣ ಹೇಳೋರು ದೊಡ್ಡವರಲ್ಲ, ಕೇಳೋರು ದೊಡ್ಡವರು. ನಿಮ್ಮ ಮನಸ್ಸಲ್ಲಿ ಒಂದು ದೇವರಿನ ಭಕ್ತಿ ಬರಬೇಕು. ಈ ಒಂದು ಇಂಥ ಕಾಲದಲ್ಲಿ ಇಂಥ ಒಂದು ಗ್ರಾಮದಲ್ಲಿ ಸಿದ್ಧಬಸವೇಶ್ವರ ಪುರಾಣ ಒಂದು ಶ್ರೀಗಳು ಆಯೋಜನೆ ಮಾಡ್ತಾ ಇರಲ್ಲ, ಅಂತ ಒಂದು ಪುಣ್ಯ ನಿಮ್ಗೆಲ್ಲರಿಗೂ ಲಭ್ಯವಾಗ್ಯದ. ಇಂಥ ಒಂದು ದೃಷ್ಟಿಯಲ್ಲಿ ಬದುಕಿನಲ್ಲಿ ಇಂಥ ಒಂದು ಶುಭ ಪ್ರಸಂಗ ನಡೆದ್ರೆ ನಾವು ಮಾನವ ಜನ್ಮದಾಗ ಏನು ಸಾಧಿಸಿವಿ ಅಂತಂದ್ರ ನೀವೆಲ್ಲ ಒಂದು ತೀರ್ಕೊಂಡಾಗ ಯಮಧರ್ಮ ನೀವು ಕೇಳಿದ್ರ ನೀವೊಂದು ನಿಮ್ಮೂರ ಅಥವಾ ನಿಮ್ಮ ಜೀವನದಾಗ ಏನಾರ ಪುಣ್ಯ ಕೆಲಸ ಏನ್ ಮಾಡಿದೆ ಅಂತಂದ್ರ ನೀವೆಲ್ಲ ಏನ್ ಹೇಳ್ಬೇಕಂದ್ರ ನಾನು ಸೋನು ಶ್ರೀಗಳ ಬಾಯಿಂದ ಒಂದು ಸಿದ್ಧಬಸವೇಶ್ವರ ಪುರಾಣ ಕೇಳೀನಿ, ಅದೇ ನನ್ನ ಒಂದು ಪುಣ್ಯ ಪ್ರಾಪ್ತಿಯೇ ಇರ್ತಕ್ಕಂಥ ಸಂದರ್ಭ ಈ ಒಂದು ಆ ಒಂದು ಸಂದರ್ಭದಲ್ಲಿ ಹೇಳಕ್ಕ ಒಂದು ಅನುಕೂಲ ಆಗ್ತದ. ಸೋನು ಶ್ರೀಗಳು ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಬಹಳ ಒಂದು ಅದ್ಭುತ ಶಕ್ತಿ ಅವ್ರ ಬಗ್ಗೆ ಅಡಿಗೆದ. ಈ ಒಂದು ಭಾಗದ ಪುರಾಣ ಪ್ರವಚನ ಯಾರಿಂದ ಉಳಿದಂದ್ರ ಆ ಒಂದು ಸೋನು ಶ್ರೀಗಳಿಂದ ಈ ಭಾಗದಲ್ಲಿ ಉಳ್ಕೊಂಡು ಬರ್ತಾ ಇದೆ. ಆ ಒಂದು ಸಿದ್ಧಬಸವೇಶ್ವರ ಒಂದು ಚರಿತ್ರೆ ಅವ್ರ ಬಾಯಿಗೆ ಕೇಳಕತ್ರ ಅವರಲ್ಲ, ಸಾಕ್ಷಾತ್ ಸಿದ್ಧಬಸವೇಶ್ವರನೇ ಅವರೆಲ್ಲ ಒಪ್ಪಿಕೊಂಡು ಆ ಒಂದು ಚರಿತ್ರೆ ಅವರಲ್ಲಿ ಉಳಿಸ್ತಕ್ಕಂಥ ಸಂದರ್ಭ ನಾವು ನೋಡ್ಕೊಂತಾಗ್ಯದ. ಈ ಒಂದು ಶುಭ ಪ್ರಸಂಗದಲ್ಲಿ ನೀವು ಪಾಲ್ಗೊಂಡಿರುವ ಸರ್ವರಿಗೂ ಸದ್ಗುರು ಸಮರ್ಥ ವಿಶ್ವಾರಾಧ್ಯರು ಸಿದ್ಧಬಸವೇಶ್ವರರು ಪರಮ ಪೂಜ್ಯ ಅಪ್ಪಾಜಿಯವರು ಸರ್ವರಿಗೂ ಆಯುಷ್ಯ ಆರೋಗ್ಯ ಸಮೃದ್ಧಿ ಕೊಟ್ಟು ಕಾಪಾಡಿ ಅನ್ನತಕ್ಕಂಥ ನನ್ನ ಮಾತನ್ನು ತಿಳಿಸಿ ನನ್ನ ಮಾತು ಗುರುವಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಶ್ರೀ ಅಬ್ಬೆ ತುಮಕೂರು ಶ್ರೀಗಳು ತಮ್ಮ ಆಶೀರ್ವಚನದಲ್ಲಿ ಅನೇಕ ಮಹತ್ ವಿಚಾರ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು.